ನಮಃ. ಓಂ ಶ್ರೀ ಶರವಣ ಭವಾಯ ನಮಃ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಜ್ಯೋತಿಷ್ಯದ 4ನೇ ರಾಶಿ ಅಂದರೆ ಕರ್ಕಾಟಕ ರಾಶಿಯವರ ಬಗ್ಗೆ ಮಾತನಾಡ್ತಿದ್ವಿ. ಕರ್ಕಾಟಕ ರಾಶಿಯವರು ಪ್ರೇಮ, ಸ್ನೇಹ ಮತ್ತು ದಾಂಪತ್ಯದಲ್ಲಿ ಬೇರೆ ಯಾವ ರಾಶಿಗಳೊಂದಿಗೆ ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ, ಅವರ ಸಂಬಂಧಗಳು ಹೇಗಿರುತ್ತವೆ, ಯಾವ ರಾಶಿಗಳೊಂದಿಗೆ ಅವರದ್ದು ಒಂದು ವಿಶೇಷ ಹೊಂದಾಣಿಕೆ, ಇವೆಲ್ಲವನ್ನು ಸರಳವಾಗಿ ಹೆಚ್ಚು ಜ್ಯೋತಿಷ್ಯ ಪದಗಳನ್ನು ಬಳಸದೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಮುಂದೆ ಬರೋ ದಿನಗಳಲ್ಲಿ ಇನ್ನೂ ಒಳ್ಳೆ ವಿಚಾರದ ಬಗ್ಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಕರ್ಕಾಟಕ ರಾಶಿಯವರ ಬಗ್ಗೆ ಒಂದು ಸಣ್ಣ ಪರಿಚಯ. ಕರ್ಕಾಟಕ ರಾಶಿಯವರು ಹೆಚ್ಚು ಭಾವನಾತ್ಮಕರು, ಕಾಳಜಿಯುಳ್ಳವರು ಮತ್ತು ಕುಟುಂಬ ಪ್ರಿಯರಾಗಿರ್ತಾರೆ. ಇವರು ಸುರಕ್ಷತೆ ಮತ್ತು ಭದ್ರತೆಯನ್ನು ಬಯಸುತ್ತಾರೆ. ತಮ್ಮವರ ಬಗ್ಗೆ ಅಪಾರ ಪ್ರೀತಿ ಮತ್ತು ಕಾಳಜಿ ವಹಿಸುತ್ತಾರೆ. ಕೆಲವೊಮ್ಮೆ ಇವರು ತುಂಬ ಸೂಕ್ಷ್ಮ ಸ್ವಭಾವವರಾಗಿ ಮೂಡಿಯಾಗಿ ಕಾಣಿಸ್ತಾರೆ ಹಾಗೂ ಅತಿಯಾಗಿ ಯೋಚನೆ ಮಾಡುವವರಾಗಿರ್ತಾರೆ. ಇವರ ಗುಣಗಳ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅಂತ ಈಗ ನೋಡೋಣ. ಇವಾಗ ಕರ್ಕಾಟಕ ರಾಶಿಯವರಿಗೆ ತುಂಬ ಹೊಂದಾಣಿಕೆ ಆಗೋ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯ ರಾಶಿ ಬಂದು ವೃಶ್ಚಿಕ ರಾಶಿ. ಕರ್ಕಾಟಕ ಮತ್ತು ವೃಶ್ಚಿಕ ಇಬ್ಬರು ಜಲರಾಶಿಗಳು. ಇವರ ನಡುವೆ ಅದ್ಭುತ ಹೊಂದಾಣಿಕೆ ಇರುತ್ತೆ. ಇವರಿಬ್ಬರು ಭಾವನಾತ್ಮಕವಾಗಿ ಆಳವಾಗಿರ್ತಾರೆ, ನಿಷ್ಠಾವಂತರು ಮತ್ತು ಪರಸ್ಪರ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವವರಾಗಿರ್ತಾರೆ. ವೃಶ್ಚಿಕ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಭದ್ರತೆಯನ್ನು ನೀಡಿದರೆ, ಕರ್ಕಾಟಕ ರಾಶಿಯವರು ವೃಶ್ಚಿಕ ರಾಶಿಯವರಿಗೆ ಭಾವನಾತ್ಮಕ ಬೆಂಬಲ ನೀಡುತ್ತಾರೆ. ಇವರ ಪ್ರೇಮ, ಸ್ನೇಹ ಮತ್ತು ದಾಂಪತ್ಯವು ತುಂಬ ಬಲವಾಗಿ ಮತ್ತು ಆಳವಾಗಿ ಕೂಡಿಬರುತ್ತದೆ. ಎರಡನೆಯ ರಾಶಿ ಬಂದು ಮೀನರಾಶಿ. ಕರ್ಕಾಟಕ ಮತ್ತು ಮೀನ ಇವರದ್ದು ಕೂಡ ಜಲರಾಶಿಯ ಹೊಂದಾಣಿಕೆ. ಇಬ್ಬರು ಸಹಾನುಭೂತಿ ಉಳ್ಳವರಾಗಿರ್ತಾರೆ, ಕನಸುಗಾರರು ಮತ್ತು ಭಾವನಾತ್ಮಕವಾಗಿ ಸಂಪರ್ಕ ಸಾಧಿಸುತ್ತಾರೆ. ಇವರು ಪರಸ್ಪರರ ಭಾವನೆಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಒಬ್ಬರಿಗೊಬ್ಬರು ಉತ್ತಮ ಬೆಂಬಲ ನೀಡುತ್ತಾರೆ. ಇವರ ಸಂಬಂಧವು ಪ್ರೀತಿ, ತಿಳುವಳಿಕೆ ಮತ್ತು ಶಾಂತಿಯಿಂದ ಕೂಡಿರುತ್ತೆ. ಈಗ ನಾವು ಕರ್ಕಾಟಕ ರಾಶಿಯವರಿಗೆ ಒಂದು ಕೇವಲ ಒಳ್ಳೆಯ ಹೊಂದಾಣಿಕೆ ಯಾವುದು ಅಂತ ನೋಡೋದಾದರೆ, ಮೊದಲನೆಯ ರಾಶಿ ಬಂದು ವೃಷಭ ರಾಶಿ. ಕರ್ಕಾಟಕ ಮತ್ತು ವೃಷಭ ಇಬ್ಬರು ಭಾವನಾತ್ಮಕರು ಮತ್ತು ಕುಟುಂಬಕ್ಕೆ ಆದ್ಯತೆ ನೀಡುತ್ತಾರೆ. ವೃಷಭ ರಾಶಿಯವರು ಸ್ಥಿರತೆಯನ್ನು ನೀಡಿದರೆ, ಕರ್ಕಾಟಕ ರಾಶಿಯವರು ಪ್ರೀತಿ ಮತ್ತು ಆರೈಕೆ ನೀಡುತ್ತಾರೆ. ಇವರ ಸಂಬಂಧವು ಆಳವಾದ ತಿಳುವಳಿಕೆ ಮತ್ತು ಭದ್ರತೆಯಿಂದ ಕೂಡಿರುತ್ತದೆ. ದಾಂಪತ್ಯದಲ್ಲಿ ಉತ್ತಮ ಹೊಂದಾಣಿಕೆ ಸಾಧ್ಯವಾಗಿರುತ್ತೆ. ಎರಡನೆಯ ರಾಶಿ ಬಂದು ಕನ್ಯಾ ರಾಶಿ. ಕರ್ಕಾಟಕ ಮತ್ತು ಕನ್ಯಾ ಇವರದು ಒಂದು ಪೋಷಕ ಸಂಬಂಧ. ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಕಾಳಜಿ ವಹಿಸಿದರೆ, ಕನ್ಯಾ ರಾಶಿಯವರು ಪ್ರಾಯೋಗಿಕ ಬೆಂಬಲ ನೀಡುತ್ತಾರೆ. ಇಬ್ಬರು ಒಬ್ಬರಿಗೊಬ್ಬರು ಉತ್ತಮವಾಗಿ ಪೂರಕವಾಗಬಹುದು. ಇವರ ಸಂಬಂಧವು ವಿಶ್ವಾಸಾರ್ಹ ಮತ್ತು ಸ್ಥಿರವಾಗಿರುತ್ತದೆ. ಮೂರನೆಯ ರಾಶಿ ಬಂದು ಸಿಂಹ ರಾಶಿ. ಕರ್ಕಾಟಕ ಮತ್ತು ಸಿಂಹ ಇವರ ನಡುವೆ ಬಲವಾದ ಆಕರ್ಷಣೆ ಇರುತ್ತದೆ. ಸಿಂಹ ರಾಶಿಯವರು ಕರ್ಕಾಟಕ ರಾಶಿಯವರನ್ನು ರಕ್ಷಿಸಿದರೆ, ಕರ್ಕಾಟಕ ರಾಶಿಯವರು ಸಿಂಹ ರಾಶಿಯವರಿಗೆ ಪ್ರೀತಿ ಮತ್ತು ಅಭಿಮಾನ ನೀಡುತ್ತಾರೆ. ಇವರ ಸಂಬಂಧಕ್ಕೆ ಪರಸ್ಪರ ಗೌರವ ಮತ್ತು ತಿಳುವಳಿಕೆ ಅಗತ್ಯ ಆಗಿರುತ್ತೆ. ಹಾಗೆ ಕರ್ಕಾಟಕ ರಾಶಿಯವರಿಗೆ ಸವಾಲಿನ ಹೊಂದಾಣಿಕೆಯಾಗೋದಾದರೆ, ಮೊದಲನೇ ರಾಶಿ ಬಂದು ಮೇಷರಾಶಿ. ಕರ್ಕಾಟಕ ಮತ್ತು ಮೇಷ ಇವರ ನಡುವೆ ಭಾವನಾತ್ಮಕ ವ್ಯತ್ಯಾಸಗಳು ಹೆಚ್ಚಾಗಿರುತ್ತೆ. ಮೇಷರಾಶಿಯವರ ನೇರ ಮತ್ತು ಪ್ರಯೋಗವಾಗಿದ್ದರೆ, ಕರ್ಕಾಟಕ ರಾಶಿಯವರು ಹೆಚ್ಚು ಭಾವನಾತ್ಮಕರು ಮತ್ತು ಸೂಕ್ಷ್ಮ ಸ್ವಭಾವದವರು ಆಗಿರ್ತಾರೆ. ಇವರ ಸಂಬಂಧಕ್ಕೆ ಹೆಚ್ಚು ತಾಳ್ಮೆ ಮತ್ತು ತಿಳುವಳಿಕೆ ತುಂಬ ಅಗತ್ಯವಾಗಿರುತ್ತೆ. ಎರಡನೆಯ ರಾಶಿ ಬಂದು ತುಲಾರಾಶಿ. ಕರ್ಕಾಟಕ ಮತ್ತು ತುಲಾ ಇಬ್ಬರು ಭಾವನಾತ್ಮಕ ಸ್ವಭಾವವರಾಗಿದ್ದರೂ, ಕರ್ಕಾಟಕ ರಾಶಿಯವರ ಸೂಕ್ಷ್ಮತೆ ಮತ್ತು ತುಲಾರಾಶಿಯವರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ ಸವಾಲಾಗಬಹುದು. ಇವರ ಸಂಬಂಧದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತೆ. ಮಕರ ರಾಶಿ. ಕರ್ಕಾಟಕ ಮತ್ತು ಮಕರ ಇವರ ಪರಸ್ಪರ ವಿರುದ್ಧ ರಾಶಿಗಳು. ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಮತ್ತು ಮನೆಗೆ ಆದ್ಯತೆ ನೀಡಿದರೆ, ಮಕರ ರಾಶಿಯವರು ಪ್ರಾಯೋಗಿಕ ಮತ್ತು ವೃತ್ತಿ ಕೇಂದ್ರಿತರಾಗಿರ್ತಾರೆ. ಇವರ ಸಂಬಂಧದಲ್ಲಿ ಬದ್ಧತೆ ಮತ್ತು ಜವಾಬ್ದಾರಿಯ ಬಗ್ಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಹಾಗೂ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಹೊಂದಾಣಿಕೆ ಆಗೋ ರಾಶಿಗಳು ಯಾವುದು ಅಂತ ನೋಡೋದಾದರೆ, ಮೊದಲನೆಯ ರಾಶಿ ಬಂದು ಮಿಥುನ ರಾಶಿ. ಕರ್ಕಾಟಕ ಮತ್ತು ಮಿಥುನ ಇವರ ನಡುವೆ ಸಂವಹನ ಸಮಸ್ಯೆಗಳು ಬರಬಹುದು. ಮಿಥುನ ರಾಶಿಯವರು ತಾರ್ಕಿಕವಾಗಿದ್ದರೆ, ಕರ್ಕಾಟಕ ರಾಶಿಯವರು ಹೆಚ್ಚು ಭಾವನಾತ್ಮಕರಾಗಿರ್ತಾರೆ. ಇವರ ಸಂಬಂಧಕ್ಕೆ ಹೆಚ್ಚು ತಾಳ್ಮೆ ಮತ್ತು ತಿಳುವಳಿಕೆ ಅಗತ್ಯವಾಗಿರುತ್ತೆ. ಎರಡನೇ ರಾಶಿ ಬಂದು ಧನುರಾಶಿ. ಕರ್ಕಾಟಕ ಮತ್ತು ಧನು ಇವರ ನಡುವೆ ಜೀವನ ಶೈಲಿ ಮತ್ತು ಆದ್ಯತೆಗಳಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಕರ್ಕಾಟಕ ರಾಶಿಯವರು ಭದ್ರತೆ ಬಯಸಿದರೆ, ಧನುರಾಶಿಯವರು ಸಾಹಸ ಮತ್ತು ಸ್ವಾತಂತ್ರ್ಯ ಬಯಸುತ್ತಾರೆ. ಪರಸ್ಪರರ ಆಸೆಗಳನ್ನು ಗೌರವಿಸುವುದು ಮುಖ್ಯವಾಗಿರುತ್ತೆ. ಮೂರನೇ ರಾಶಿ ಬಂದು ಕುಂಭ ರಾಶಿ.
ಕರ್ಕಾಟಕ ಮತ್ತು ಕುಂಭ ಇದು ಅನಿರೀಕ್ಷಿತ ಹೊಂದಾಣಿಕೆ. ಕರ್ಕಾಟಕ ರಾಶಿಯವರು ಭಾವನಾತ್ಮಕ ಮತ್ತು ಸಾಂಪ್ರದಾಯಿಕವಾಗಿದ್ದರೆ, ಕುಂಭ ರಾಶಿಯವರು ಸ್ವತಂತ್ರ ಮತ್ತು ಅಸಾಂಪ್ರದಾಯಿಕರಾಗಿರ್ತಾರೆ. ಇವರ ನಡುವೆ ತಿಳುವಳಿಕೆಯ ಕೊರತೆ ಸವಾಲಾಗಬಹುದು. 4ನೇ ರಾಶಿ ಬಂದರೂ ಕರ್ಕಾಟಕ ರಾಶಿ. ಇಬ್ಬರು ಕರ್ಕಾಟಕ ರಾಶಿಯವರು ಸೇರಿದರೆ ಸಂಬಂಧವು ತುಂಬ ಭಾವನಾತ್ಮಕ ಮತ್ತು ಕಾಳಜಿ ಉಳ್ಳವಾಗಿರ್ತಾರೆ. ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆದರೆ ಒಬ್ಬರು ಸೂಕ್ಷ್ಮ ಸ್ವಭಾವರಾಗಿರುವುದರಿಂದ ಅತಿಯಾದ ಭಾವನಾತ್ಮಕ ಮತ್ತು ಮೂಡಿ ಆಗುವ ಸಾಧ್ಯತೆ ಇರುತ್ತದೆ. ಪರಸ್ಪರರ ಅವಕಾಶ ನೀಡಿದರೆ ಉತ್ತಮವಾಗಿರುತ್ತೆ. ಕರ್ಕಾಟಕ ರಾಶಿಯವರೇ, ನಿಮ್ಮಲ್ಲಿರುವ ಪ್ರೀತಿ, ಕಾಳಜಿ ಮತ್ತು ಸಹಾನುಭೂತಿ ಸಂಬಂಧಗಳಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತದೆ. ಆದರೆ ನಿಮ್ಮ ಸಂಬಂಧಗಳು ಹೆಚ್ಚು ಸುಗಮವಾಗಿರಲು ಕೆಲವು ವಿಷಯಗಳನ್ನು ನೀವು ನೆನಪಿಟ್ಕೋಬೇಕು. ಮೊದಲನೆಯದು, ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಮತ್ತು ನೇರವಾಗಿ ವ್ಯಕ್ತಪಡಿಸಿ. ಒಳಗೊಳಗೆ ಇಟ್ಕೊಳ್ಳಬೇಕು. ನಂಬಿಕೆ. ಅತಿಯಾಗಿ ಯೋಚಿಸುವುದನ್ನು ಬಿಟ್ಟು ನಿಮ್ಮ ಪ್ರೀತಿ ಪಾತ್ರರನ್ನು ನಂಬಿ. ಅತಿಯಾದ ಆರೈಕೆ ಬೇಡ. ನಿಮ್ಮ ಕಾಳಜಿ ಕೆಲವೊಮ್ಮೆ ಅತಿಯಾಗಿ ಕಾಣಿಸಬಹುದು. ಅವರಿಗೆ ಸ್ವಲ್ಪ ಸ್ವತಂತ್ರವನ್ನು ನೀಡಬೇಕಾಗುತ್ತೆ ನೀವು. ಸಮತೋಲನ. ನಿಮ್ಮ ಭಾವನಾತ್ಮಕತೆ ಮತ್ತು ಪ್ರಾಯೋಗಿಕತೆ ನಡುವೆ ಸಮತೋಲನ ಕಾಪಾಡಿ. ನೋಡಿದ್ರಲ್ಲ, ಕರ್ಕಾಟಕ ರಾಶಿಯವರ ಹೊಂದಾಣಿಕೆ ಬೇರೆ ಬೇರೆ ರಾಶಿಗಳೊಂದಿಗೆ ಹೇಗೆ ಇರುತ್ತದೆ ಅಂತ. ಯಾವುದೇ ಸಂಬಂಧಕ್ಕೂ ಪ್ರೀತಿ, ತಿಳುವಳಿಕೆ ಮತ್ತು ಪರಸ್ಪರ ಗೌರವವೇ ಮುಖ್ಯವಾಗಿರುತ್ತೆ. ಜ್ಯೋತಿಷ್ಯವು ಒಂದು ಮಾರ್ಗದರ್ಶಿ ಅಷ್ಟೇ. ನಿಮ್ಮ ಪ್ರಯತ್ನ ಮತ್ತು ಕಾಳಜಿಯೇ ಸಂಬಂಧಗಳಲ್ಲಿ ಬಲಪಡಿಸುತ್ತವೆ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಶೇರ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.